ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 12/6/2024. ಪ್ರಾಪ್ತ ಮುರಳಿ. ಓಂ ಶಾಂತಿ. ಬಾಪ್ದಾದ ಮಧುವನ. ಮಧುರ ಮಕ್ಕಳೇ, ಯಾರು ಮೊಟ್ಟ ಮೊದಲು ಭಕ್ತಿಯನ್ನು ಪ್ರಾರಂಭಿಸಿದರೋ, ಯಾರು ನಂಬರ್ 1 ಪೂಜ್ಯರಾಗಿದ್ದವರು ನಂತರ ಪೂಜಾರಿಯಾಗಿದ್ದಾರೆಯೋ ಆ ರಥದಲ್ಲಿಯೇ ತಂದೆ ಬರುತ್ತಾರೆ. ಈ ರಹಸ್ಯವನ್ನು ಎಲ್ಲರಿಗೂ ಸ್ಪಷ್ಟ ಮಾಡಿ ತಿಳಿಸಿ. ಪ್ರಶ್ನೆ: ತಂದೆಯು ತಮ್ಮ ವಾರಸುದಾರ ಮಕ್ಕಳಿಗೆ ಯಾವ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ? ಉತ್ತರ: ತಂದೆಯು ಸುಖ, ಶಾಂತಿ ಮತ್ತು ಪ್ರೇಮದ ಸಾಗರನಾಗಿದ್ದಾರೆ. ಪೂರ್ಣ ಖಜಾನೆಗಳನ್ನು ವಿಲ್ ಮಾಡುತ್ತಾರೆ. ಈ ರೀತಿ ವಿಲ್ ಮಾಡುತ್ತಾರೆ, ಅದನ್ನು 21 ಜನ್ಮಗಳವರೆಗೆ ತಾವು ತಿನ್ನುತ್ತಾ ಇರುತ್ತೀರಿ. ಆದರೂ ಸಹ ಅದು ಮುಗಿಯುವುದಿಲ್ಲ. ನಿಮ್ಮನ್ನು ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ. ನೀವು ತಂದೆಯ ಪೂರ್ಣ ಖಜಾನೆಗಳನ್ನು ಯೋಗ ಬಲದಿಂದ ಪಡೆಯುತ್ತೀರಿ. ಯೋಗದ ವಿನ ಖಜಾನೆಯು ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ. ಓಂ ಶಾಂತಿ. ಶಿವ ಭಗವಾನ್ ವಾಚ್. ಈಗ ಶಿವ ಭಗವಂತನನ್ನು ಎಲ್ಲರೂ ಮಾನ್ಯ ಮಾಡುತ್ತಾರೆ. ಒಬ್ಬರೇ ನಿರಾಕಾರ ಶಿವನಾಗಿದ್ದಾರೆ. ಎಲ್ಲರೂ ಅವರನ್ನು ಪೂಜಿಸುತ್ತಾರೆ. ಉಳಿದಂತೆ ಯಾರೆಲ್ಲ ದೇಹಧಾರಿಗಳಿದ್ದಾರೆಯೋ ಅವರಿಗೆ ಸಾಕಾರ ರೂಪವಿದೆ. ಮೊದಲು ಆತ್ಮವು ನಿರಾಕಾರವಾಗಿತ್ತು, ನಂತರ ಸಾಕಾರಿ ರೂಪವನ್ನು ಧರಿಸುತ್ತದೆ. ಸಾಕಾರವಾಗುತ್ತದೆ ಅಂದರೆ ಶರೀರದಲ್ಲಿ ಪ್ರವೇಶ ಮಾಡಿದಾಗ ಅದರ ಪಾತ್ರವು ನಡೆಯುತ್ತದೆ. ಮೂಲವತನದಲ್ಲಂತೂ ಯಾವುದೇ ಪಾತ್ರವು ನಡೆಯುವುದಿಲ್ಲ. ಹೇಗೆ ಪಾತ್ರಧಾರಿಗಳು ಮನೆಯಲ್ಲಿದ್ದಾಗ ನಾಟಕದ ಪಾತ್ರವಿರುವುದಿಲ್ಲ, ಸ್ಟೇಜಿನ ಮೇಲೆ ಬಂದಾಗ ಪಾತ್ರವನ್ನು ಅಭಿನಯಿಸುತ್ತಾರೆ. ಎಲ್ಲವೂ ಪಾತ್ರದ ಮೇಲೆ ಆಧಾರಿತವಾಗಿದೆ. ಆತ್ಮಗಳಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಹೇಗೆ ನೀವು ಮಕ್ಕಳು ಆತ್ಮಗಳು, ಹಾಗೆಯೇ ಇವರು ಆತ್ಮನಾಗಿದ್ದಾರೆ. ತಂದೆ ಪರಂ ಆತ್ಮ ಏನು ಮಾಡುತ್ತಾರೆ? ಅವರ ಕರ್ತವ್ಯವೇನು? ಅದನ್ನು ಅರಿತುಕೊಳ್ಳಬೇಕಾಗಿದೆ. ಕೆಲವರು ರಾಷ್ಟ್ರಪತಿಯಾಗಿರುತ್ತಾರೆ, ರಾಜರಾಗುತ್ತಾರೆ. ಇದು ಆತ್ಮದ ಉನ್ನತಿಯಾಗಿದೆ. ಇದು ಆತ್ಮದ ವೃತ್ತಿನೂ ಆಗಿದೆ. ಹಾಗೆ ಇವರು ಪವಿತ್ರ ದೇವತೆಗಳಾಗಿದ್ದಾರೆ. ಆದ್ದರಿಂದ ಇವರನ್ನು ಪೂಜಿಸಲಾಗುತ್ತದೆ. ಈಗ ನೀವು ಸಹ ತಿಳಿಯುತ್ತೀರಿ. ಈ ವಿದ್ಯೆಯನ್ನು ಓದಿ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾದರು. ಯಾರು ಮಾಡಿದರು? ಪರಮಾತ್ಮನು. ನೀವು ಆತ್ಮರೂಪಿ ಸಹ ಓದುತ್ತೀರಿ. ಆದರೆ ಹೆಮ್ಮೆಯ ಮಾತೇನೆಂದರೆ ತಂದೆಯು ಬಂದು ನೀವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಮತ್ತು ರಾಜಯೋಗವನ್ನು ಕಲಿಸುತ್ತಾರೆ. ಇದು ಎಷ್ಟು ಸಹಜವಾಗಿದೆ. ಇದಕ್ಕೆ ರಾಜಯೋಗವೆಂದು ಹೇಳಲಾಗುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಸತೋಪ್ರಧಾನರಾಗಿ ಬಿಡುತ್ತೇವೆ. ತಂದೆಯಂತೂ ಸತೋಪ್ರಧಾನರಾಗಿಯೇ ಇದ್ದಾರೆ. ಅವರಿಗೆ ಇಷ್ಟೊಂದು ಮಹಿಮೆ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಹಾಲು ಹೂಗಳನ್ನು ಅರ್ಪಿಸುತ್ತಾರೆ. ಏನೂ ಪರಿಚಯವಿಲ್ಲ. ದೇವತೆಗಳನ್ನು ಪೂಜಿಸುತ್ತಾರೆ. ಇಲ್ಲಿ ಶಿವಲಿಂಗದ ಮೇಲೂ ಸಹ ಹಾಲನ್ನು ಎರೆಯುತ್ತಾರೆ. ಆದರೆ ಅವರಿಗೆ ಏನೂ ಗೊತ್ತಿಲ್ಲ. ದೇವತೆಗಳಾದರೂ ರಾಜ್ಯಭಾರ ಮಾಡಿದರು ಮತ್ತು ಶಿವನ ಮೇಲೆ ಹೂಗಳನ್ನು ಏಕೆ ಹಾಕುತ್ತಾರೆ? ಅವರು ಯಾವ ಕರ್ತವ್ಯವನ್ನು ಮಾಡಿದ ಕಾರಣ ಇಷ್ಟೊಂದು ಪೂಜೆ ಮಾಡುತ್ತೀರಿ? ದೇವತೆಗಳ ಬಗ್ಗೆ ಅಂತೂ ಅವರು ಸ್ವರ್ಗದ ಮಾಲೀಕರಾಗಿದ್ದಾರೆಂದು ತಿಳಿದಿದೆ. ಆದರೆ ಅವರನ್ನು ಈ ರೀತಿ ಮಾಡಿದವರು ಯಾರು ಎಂಬುದನ್ನು ತಿಳಿದುಕೊಂಡಿಲ್ಲ. ಶಿವನ ಪೂಜೆಯನ್ನು ಮಾಡುತ್ತಾರೆ, ಆದರೆ ಇವರು ಭಗವಂತ ಎಂದು ಅವರು ಬುದ್ಧಿಯಲ್ಲಿಲ್ಲ. ಭಗವಂತನು ಈ ದೇವತೆಗಳನ್ನು ಈ ರೀತಿ ಮಾಡಿದ್ದಾರೆ. ಎಷ್ಟೊಂದು ಭಕ್ತಿ ಮಾಡುತ್ತಾರೆ, ಆದರೆ ಏನೂ ಗೊತ್ತಿಲ್ಲ. ತಾವು ಸಹ ಶಿವನ ಪೂಜೆಯನ್ನು ಮಾಡುತ್ತಿರುವಿರಿ. ಈಗ ನಿಮಗೆ ತಿಳುವಳಿಕೆ ಇದೆ. ಮೊದಲು ಏನೂ ಸಹ ತಿಳಿದಿರಲಿಲ್ಲ. ಅವರ ಕರ್ತವ್ಯವೇನು, ಯಾವ ಸುಖವನ್ನು ಕೊಡುತ್ತಾರೆ ಎಂಬುದೇನೋ ತಿಳಿದಿರಲಿಲ್ಲ. ಈ ದೇವತೆಗಳು ಸುಖ ಕೊಡುತ್ತಾರೆ. ಬಲು ರಾಜ ರಾಣಿ ಪ್ರಜೆಗಳಿಗೆ ಸುಖ ಕೊಡುತ್ತಾರೆ. ಆದರೆ ಅವರನ್ನು ಸಹ ಶಿವ ತಂದೆ ಈ ರೀತಿ ಮಾಡಿದ್ದಾರಲ್ಲವೇ? ಆದ್ದರಿಂದ ಬಲಿಹಾರಿಯು ತಂದೆಯಾಗಿದೆ. ಈ ದೇವತೆಗಳು ಕೇವಲ ರಾಜ್ಯಭಾರ ಮಾಡುತ್ತಾರೆ. ಪ್ರಜೆಗಳು ಆಗಿಬಿಡುತ್ತಾರೆ. ಆದರೆ ಇವರು ಯಾರ ಕಲ್ಯಾಣವನ್ನು ಮಾಡುವುದಿಲ್ಲ. ಒಂದು ವೇಳೆ ಮಾಡಿದರೂ ಸಹ ಅಲ್ಪ ಕಾಲಕ್ಕಾಗಿ. ಈಗ ಸಹ ತಂದೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ. ನೀವು ನನ್ನ ಲಿಂಗಕ್ಕೆ ಪೂಜೆ ಮಾಡುತ್ತಿದ್ದೀರಿ, ಅದಕ್ಕೆ ಪರಮ ಆತ್ಮವೆಂದು ಹೇಳುತ್ತಿದ್ದೀರಿ.
ಆತ್ಮನಿಂದ ಪರಮಾತ್ಮನಾಗಿ ಬಿಡುತ್ತದೆ. ಆದರೆ ಪರಮಾತ್ಮನ ಏನು ಮಾಡುತ್ತಾರೆಂದು ನೀವು ತಿಳಿದಿರಲಿಲ್ಲ. ಕೇವಲ ಅವರು ಸರ್ವವ್ಯಾಪಿ ನಾಮರೂಪದಿಂದ ಭಿನ್ನವಾಗಿದ್ದಾರೆಂದು ಹೇಳಿಬಿಡುತ್ತೀರಿ. ಅಂದ ಮೇಲೆ ಅವರ ಮೇಲೆ ಹಾಲೆನೆರೆಯುವುದು ಶೋಭಿಸುವುದಲ್ಲವೇ? ಅವರಿಗೂ ಆಕಾರವಿದೆ, ಆದ್ದರಿಂದಲೇ ಪೂಜಿಸುತ್ತಿರಲಿವೆ. ಅವರಿಗೆ ನಿರಾಕಾರನಾಗಿದ್ದರೆಂದು ಹೇಳಲು ಸಾಧ್ಯವಿಲ್ಲ. ಅವರಿಗೆ ನಾಮರೂಪವಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ. ಮನುಷ್ಯರು ನಿಮ್ಮೊಂದಿಗೆ ಬಹಳ ವಾದ ವಿವಾದ ಮಾಡುತ್ತಾರೆ. ತಂದೆಯ ಬಳಿಯೂ ವಾದವನ್ನೇ ಮಾಡುತ್ತಾರೆ. ವ್ಯರ್ಥವಾಗಿ ತಲೆ ಕೆಡಿಸಿಕೊಳ್ಳುತ್ತಾರೆ. ಪ್ರಯೋಜನವೇನೂ ಇಲ್ಲ. ಇದನ್ನು ತಿಳಿಸುವುದಂತೂ ನೀವು ಮಕ್ಕಳ ಕೆಲಸವಾಗಿದೆ. ನಿಮಗೆ ಗೊತ್ತಿದೆ, ನಮ್ಮನ್ನು ತಂದೆಯು ಎಷ್ಟು ಶ್ರೇಷ್ಠರನ್ನಾಗಿ ಮಾಡಿದ್ದಾರೆ. ಇದು ವಿದ್ಯೆಯಾಗಿದೆ. ಇಲ್ಲಿ ತಂದೆಯ ಶಿಕ್ಷಕರಾಗಿ ಓದಿಸುತ್ತಿದ್ದಾರೆ. ನೀವು ಮನುಷ್ಯರಿಂದ ದೇವತೆಗಳಾಗಲು ಓದುತ್ತಿದ್ದೀರಿ. ದೇವಿ ದೇವತೆಗಳು ಸತ್ಯಯುಗದಲ್ಲಿರುತ್ತಾರೆ, ಕಲಿಯುಗದಲ್ಲ. ಪವಿತ್ರರಾಗಲು ರಾಮರಾಜ್ಯವೂ ಸಹ ಇಲ್ಲ. ದೇವಿ ದೇವತೆಗಳಿದ್ದರೂ ನಂತರ ವಾಮ ಮಾರ್ಗದಲ್ಲಿ ಹೊರಟು ಹೋಗುತ್ತಾರೆ. ಬಾಕಿಯಲ್ಲಿ ಹೇಗೆ ಚಿತ್ರಗಳನ್ನು ತೋರಿಸಿದ್ದಾರೆಯೋ ಆ ರೀತಿಯಂತೂ ಇಲ್ಲ. ಜಗನ್ನಾಥಪುರಿಯಲ್ಲಿ ನೀವು ನೋಡುತ್ತೀರಿ, ಕಪ್ಪು ಚಿತ್ರಗಳಿಂದ ತಂದೆಯು ತಿಳಿಸುತ್ತಾರೆ. ಕಪ್ಪು ಚಿತ್ರಗಳಿವೆ, ತಂದೆಯು ತಿಳಿಸುತ್ತಾರೆ, ಮಾಯಾಜಿತ್ ಜಗಜ್ಜೀತರಾಗಿ. ಇದಕ್ಕೆ ಅವರು ಜಗನ್ನಾಥ ಎಂದು ಹೆಸರನ್ನಿಟ್ಟು ಬಿಟ್ಟಿದ್ದಾರೆ. ಮೇಲೆ ಎಲ್ಲ ಕೆಟ್ಟ ಚಿತ್ರಗಳನ್ನು ತೋರಿಸಿದ್ದಾರೆ. ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗಿದ್ದರಿಂದ ಕಪ್ಪಾಗಿ ಬಿಟ್ಟರು. ಆ ಚಿತ್ರಗಳ ಪೂಜೆಯನ್ನು ಮಾಡುತ್ತಿರುತ್ತಾರೆ. ಮನುಷ್ಯರಿಗೆ ಏನೂ ಗೊತ್ತಿಲ್ಲ. ನಾವು ಯಾವಾಗ ಪೂಜ್ಯರಾಗಿದ್ದೆವು 84 ಜನ್ಮಗಳ ಪರಿಚಯವು ಯಾರ ಬುದ್ಧಿಯಲ್ಲಿಯೂ ಇಲ್ಲ. ಮೊದಲು ಪೂಜ್ಯ ಸತೋಪ್ರಧಾನವಾಗಿತ್ತು. 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತಮೋಪ್ರಧಾನ ಪೂಜಾರಿಗಳಾಗಿ ಬಿಡುತ್ತಾರೆ. ರಘುನಾಥ್ ಮಂದಿರದಲ್ಲಿಯೂ ಕಪ್ಪ ಚಿತ್ರಗಳನ್ನು ತೋರಿಸಿದ್ದಾರೆ. ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಈಗ ತಾವು ಮಕ್ಕಳಿಗೆ ತಂದೆಯ ಕುರಿತು ತಿಳಿಸಿಕೊಡುತ್ತಾರೆ. ನೀವು ಜ್ಞಾನಚಿತೆಯ ಮೇಲೆ ಕುಳಿತು ಸುಂದರಾಗಿರ್ತೀರಿ, ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಡುತ್ತೀರಿ. ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗಿ ವಿಕಾರಿಗಳಾದರು. ನಂತರ ಅವರ ಹೆಸರನ್ನು ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ. ವಾಮ ಮಾರ್ಗದಲ್ಲಿ ಹೋಗುವುದರಿಂದಲೇ ಕಪ್ಪಾಗಿ ಬಿಡುತ್ತಾರೆ. ಇದರ ಚಿಹ್ನೆಯನ್ನು ತೋರಿಸಿದ್ದಾರೆ. ಕೃಷ್ಣ, ರಾಮ ಮತ್ತು ಶಿವನನ್ನು ಕೂಡ ಕಪ್ಪಾಗಿ ಮಾಡಿಬಿಡುತ್ತಾರೆ. ಆದರೆ ನೀವು ಮಕ್ಕಳಿಗೆ ತಿಳಿದಿದೆ, ಶಿವತಂದೆಯಂತೂ ಎಂದೂ ಕಪ್ಪಾಗುವುದಿಲ್ಲ. ಅವರಂತೂ ವಜ್ರವಾಗಿದ್ದಾರೆ. ನಿಮ್ಮನ್ನು ಸಹ ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ. ಅವರಂತೂ ಎಂದೂ ಕಪ್ಪಾಗುವುದಿಲ್ಲ. ಅಂದ ಮೇಲೆ ಅವರನ್ನು ಏಕೆ ಕಪ್ಪು ಮಾಡಿಬಿಟ್ಟಿದ್ದಾರೆ? ಯಾರು ಕಪ್ಪಾಗಿರುವವರು ಶಿವಲಿಂಗವನ್ನು ಸಹ ಕಪ್ಪಾಗಿ ಮಾಡಿರಬಹುದು. ಶಿವತಂದೆಯು ತಿಳಿಸುತ್ತಾರೆ, ನಾನೇನೋ ದೋಷ ಮಾಡಿದೆ, ನನ್ನನ್ನು ಕಪ್ಪಾಗಿ ತೋರಿಸಿಬಿಟ್ಟಿದ್ದಾರೆ. ತಾನಂತೂ ಎಲ್ಲರನ್ನೂ ಸುಂದರನಾಗಿ ಮಾಡಲು ಬರುತ್ತೇನೆ. ನಾನಂತೂ ಸದಾ ಸುಂದರನಾಗಿದ್ದೇನೆ. ಮನುಷ್ಯರ ಬುದ್ಧಿಯು ಈ ರೀತಿಯಾಗಿ ಬಿಟ್ಟಿದೆ, ಏನನ್ನೂ ತಿಳಿದುಕೊಳ್ಳುವುದೇ ಇಲ್ಲ. ಶಿವತಂದೆಯು ಎಲ್ಲರನ್ನೂ ವಜ್ರವನ್ನಾಗಿ ಮಾಡುವುದರಾಗಿದ್ದಾರೆ. ಶಿವತಂದೆಯು ಎಲ್ಲರನ್ನೂ ವಜ್ರವನ್ನಾಗಿ ಮಾಡುವರಾಗಿದ್ದಾರೆ. ತಿಳಿಸುತ್ತಾರೆ, ನಾನಂತೂ ಸದಾ ಸುಂದರ ಯಾತ್ರಿಕನಾಗಿದ್ದೇನೆ. ನಾನೇನು ಮಾಡಿದೆ? ನನ್ನನ್ನೂ ಕಪ್ಪಾಗಿ ಮಾಡಿಬಿಟ್ಟಿದ್ದಾರೆ. ಈಗ ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ನೀವು ಸುಂದರರಾಗಬೇಕಾಗಿದೆ. ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆಯುವುದು? ಅದನ್ನಂತೂ ತಂದೆಯು ತಿಳಿಸಿದ್ದಾರೆ. ಫಾಲೋ ಫಾದರ್ ಅಂದರೆ ತಂದೆಯನ್ನು ಅನುಸರಿಸಿ. ಹೀಗೆ ಬ್ರಹ್ಮ ತಂದೆಯು ಎಲ್ಲವನ್ನೂ ತಂದೆಗೆ ಅರ್ಪಣೆ ಮಾಡಿಬಿಟ್ಟರು. ನೋಡಿ ಹೇಗೆ ಸರ್ವಸ್ವವನ್ನು ಕೊಟ್ಟು ಬಿಟ್ಟರು. ಬಲೆ ಸಾಧಾರಣವಾಗಿದ್ದರು, ಬಹಳ ಬಡವರು ಅಲ್ಲ, ಬಹಳ ಸಾಹುಕಾರರೂ ಅಲ್ಲ. ತಂದೆಯು ಈಗಲೂ ತಿಳಿಸುತ್ತಾರೆ, ನಿಮ್ಮ ಆಹಾರ ಪಾನಿ ಮಧ್ಯಮ ಸ್ಥಿತಿಯದು, ಅಂದರೆ ಸಾಧಾರಣವಾಗಿರಬೇಕು. ಬಹಳ ಉನ್ನತವೂ ಅಲ್ಲ, ಬಹಳ ಕನಿಷ್ಠವೂ ಅಲ್ಲ. ತಂದೆಯು ಎಲ್ಲ ಶಿಕ್ಷಣವನ್ನು ಕೊಡುತ್ತಾರೆ. ಇವರು ಸಾಧಾರಣವಾಗಿಯೇ ಕಾಣಿಸುತ್ತಾರೆ. ಆದ್ದರಿಂದ ಮನುಷ್ಯರು ನಿಮ್ಮನ್ನು ಕೇಳುತ್ತಾರೆ, ಭಗವಂತನು ಎಲ್ಲಿದ್ದಾರೆ ತಿಳಿಸಿ. ಅರೆ, ಆತ್ಮ ಬಿಂದುವಾಗಿದೆ, ಅದನ್ನು ನೋಡುತ್ತೀರೇನು? ಇದಂತೂ ತಿಳಿದಿದೆ. ಸ್ಥೂಲ ಕಣ್ಣುಗಳಿಂದ ಆತ್ಮವನ್ನು ನೋಡಲು ಸಾಧ್ಯವಿಲ್ಲ. ಭಗವಂತನೇ ಒದಿಸುತ್ತಾರೆಂದು
ನೀವು ಹೇಳುತ್ತೀರಿ. ಅಂದ ಮೇಲೆ ಅವಶ್ಯವಾಗಿ ಶರೀರಧಾರಿಯಾಗಬೇಕು. ನಿರಾಕರಣೆ ಹೇಗೆ ಓದಿಸುತ್ತಿದ್ದಾರೆಂದು ಕೇಳುತ್ತಾರೆ. ಏಕೆಂದರೆ ಮನುಷ್ಯರಿಗಂತೇನೂ ಇದು ತಿಳಿದಿಲ್ಲ. ಹೇಗೆ ನೀವು ಆತ್ಮಗಳಾಗಿದ್ದೀರಿ? ಶರೀರದಿಂದ ಪಾತ್ರವನ್ನು ಅಭಿನಯಿಸುತ್ತೀರಿ. ಆತ್ಮವೇ ಪಾತ್ರವನ್ನು ಅಭಿನಯಿಸುತ್ತದೆ. ಆತ್ಮವೇ ಶರೀರದ ಮೂಲಕ ಮಾತನಾಡುತ್ತದೆ. ಆತ್ಮ ವಾಚವಾಗಿದೆ, ಆದರೆ ಆತ್ಮ ವಾಚ ಎನ್ನುವುದು ಶೋಭಿಸುವುದಿಲ್ಲ. ಆತ್ಮ ವಾನಪ್ರಸ್ಥ ವಾಣಿಯಿಂದ ದೂರವಿದೆ. ಅದು ಮಾತಾಡಬೇಕೆಂದರೆ ಶರೀರದಿಂದಲೇ ಮಾತನಾಡುತ್ತದೆ. ಕೇವಲ ಆತ್ಮವೇ ವಾಣಿಯಿಂದ ದೂರವಿರುತ್ತದೆ. ವಾಣಿಯಲ್ಲಿ ಬರಬೇಕೆಂದರೆ ಅದಕ್ಕೆ ಶರೀರವು ಅವಶ್ಯವಾಗಿ ಬೇಕು. ತಂದೆಯು ಜ್ಞಾನಸಾಗರನಾಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಯಾರು ಶರೀರವನ್ನಾದರೂ ಆಧಾರವಾಗಿ ತೆಗೆದುಕೊಳ್ಳುತ್ತಾರಲ್ಲವೇ, ಅದಕ್ಕೆ ರಥವೆಂದು ಹೇಳಲಾಗುತ್ತದೆ. ಇಲ್ಲದಿದ್ದರೆ ಅವರು ಹೇಗೆ ತಿಳಿಸುವುದು? ತಂದೆಯು ಪತಿತರಿಂದ ಪಾವನರನಾಗಿ ಶಿಕ್ಷಣ ಕೊಡುವುದಕ್ಕಾಗಿ ಇದರಲ್ಲಿ ಪ್ರೇರಣೆ ಮಾತಿಲ್ಲ. ತಂದೆಯು ಪತಿತರಿಂದ ಪಾವನರಾಗಿರುವುದಕ್ಕಾಗಿ ಶಿಕ್ಷಣ ಕೊಡುತ್ತಾರೆ. ಇದರಲ್ಲಿ ಪ್ರೇರಣೆ ಮಾತಿಲ್ಲ. ಇದು ಜ್ಞಾನದ ಮಾತಾಗಿದೆ. ಅವರು ಹೇಗೆ ಬರುತ್ತಾರೆ? ಯಾರ ಶರೀರದಲ್ಲಿ ಬರುತ್ತಾರೆ? ಬರುವುದಂತೂ ಅವಶ್ಯವಾಗಿ ಮನುಷ್ಯನಲ್ಲಿಯೇ. ಅಂದಾಗ ಯಾವ ಮನುಷ್ಯನಲ್ಲಿ ಬರುತ್ತಾರೆ? ಇದು ಪುನಃ ನಿಮ್ಮ ಯಾರಿಗೂ ತಿಳಿದಿಲ್ಲ. ಸ್ವಯಂ ರಚಯಿತ ತಂದೆ ತಮ್ಮ ರಚನೆಯನ್ನು ಪರಿಚಯವನ್ನು ತಿಳಿಸುತ್ತಾರೆ. ನಾನು ಹೇಗೆ ಮತ್ತು ಯಾವ ರಥದಲ್ಲಿ ಬರುತ್ತೇನೆ, ನನ್ನ ರಥವು ಯಾವುದಾಗಿದೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ. ಮನುಷ್ಯರು ಇದರಲ್ಲಿ ಬಹಳ ಗೊಂದಲಗೊಳಗಾಗಿದ್ದಾರೆ. ಯಾವುದೋ ರಥವನ್ನು ತೋರಿಸಿಬಿಡುತ್ತಾರೆ. ಪ್ರಾಣಿಗಳಂತೂ ತಂದೆಯು ಬರಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ಯಾವ ಮನುಷ್ಯರಲ್ಲಿ ಬರುತ್ತೇನೆಂದು ತಿಳಿದುಕೊಳ್ಳಲು ಆಗುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ಯಾವ ಮನುಷ್ಯನಲ್ಲಿ ಬರುತ್ತೇನೆಂದು ತಿಳಿದುಕೊಳ್ಳಲು ಆಗುವುದಿಲ್ಲ. ಬರುವುದು ಸಹ ಭಾರತದಲ್ಲಿಯೇ, ಭಾರತವಾಸಿಗಳಲ್ಲಿಯೂ ಯಾರ ತನುವಿನಲ್ಲಿ ಬರುತ್ತೇನೆ. ರಾಷ್ಟ್ರಪತಿ ಅಥವಾ ಸಾಧು ಮಹಾತ್ಮರ ರಥದಲ್ಲಿ ಬರುತ್ತೇನೆ ಅಥವಾ ಪವಿತ್ರ ರಥದಲ್ಲಿ ಬರಬೇಕಾದಲ್ಲ. ಏಕೆಂದರೆ ಇದಂತೂ ರಾವಣ ರಾಜ್ಯವಾಗಿದೆ. ದೂರ ದೇಶದಲ್ಲಿರುವವರು ಪ್ರದೇಶದಲ್ಲಿ ಬಂದರೆಂದು ಗಾಯನವಿದೆ. ಇಂದು ಸಹ ಮಕ್ಕಳಿಗೆ ತಿಳಿದಿದೆ, ಭಾರತವು ಅವಿನಾಶಿ ಖಂಡವಾಗಿದೆ ಎಂದು. ಇದರ ವಿನಾಶವಾಗುವುದಿಲ್ಲ. ಅವಿನಾಶಿ ತಂದೆಯು ಅವಿನಾಶಿ ಭಾರತ ಖಂಡದಲ್ಲಿ ಬರುತ್ತಾರೆ. ಯಾರ ತನುವಿನಲ್ಲಿ ಬರುತ್ತಾರೆಂಬುದು ಅವರೇ ತಿಳಿಸುತ್ತಾರೆ, ಮತ್ತಾರು ತಿಳಿಸುವುದಿಲ್ಲ. ನಿಮಗೇ ಗೊತ್ತಿದೆ. ತಂದೆಯು ಯಾವುದೇ ಸಾಧು ಮಹಾತ್ಮರಲ್ಲಿಯೂ ಸಹ ಬರಲು ಸಾಧ್ಯವಿಲ್ಲ. ಏಕೆಂದರೆ ಅವರು ಹಠಯೋಗಿಗಳು, ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಬಾಕಿ ಭಾರತವಾಸಿ ಭಕ್ತರು ಉಳಿದರು. ಭಕ್ತಿಯ ಫಲವನ್ನು ಕೊಡಲು ಭಗವಂತನೇ ಬರಬೇಕಾಗುತ್ತದೆ. ಭಾರತದಲ್ಲಿ ಭಕ್ತರಂತೂ ಅನೇಕರಿದ್ದಾರೆ. ಇವರು ಬಹಳ ದೊಡ್ಡ ಭಕ್ತರಾಗಿದ್ದಾರೆ. ಇವರಲ್ಲಿ ಬರಬೇಕೆಂದು ಹೇಳುತ್ತಾರೆ. ಆದರೆ ಈ ರೀತಿ ಅನೇಕರು ಭಕ್ತರಾಗಿ ಬಿಡುತ್ತಾರೆ. ನಾಳೆ ಯಾರಿಗಾದರೂ ವೈರಾಗ್ಯ ಬಂದರೆ ಭಕ್ತರಾಗಿ ಬಿಡೋರು. ಅವರು ಈ ಜನ್ಮದ ಭಕ್ತರಾಗಿದ್ದಾರಲ್ಲವೇ, ಅಂಥವರಲ್ಲಿ ಬರುವುದಿಲ್ಲ. ಯಾರು ಮೊಟ್ಟ ಮೊದಲು ಭಕ್ತಿಯನ್ನು ಪ್ರಾರಂಭಿಸಿದರೋ ಅವರಲ್ಲಿಯೇ ನಾನು ಬರುತ್ತೇನೆ. ದ್ವಾಪಾರದಿಂದ ಹಿಡಿದು ಭಕ್ತಿ ಪ್ರಾರಂಭವಾಗಿದೆ. ಇದರ ಲೆಕ್ಕವನ್ನು ಸಹ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಎಷ್ಟು ಗುಪ್ತವಾದ ಮಾತುಗಳಾಗಿವೆ. ಯಾರು ಮೊಟ್ಟ ಮೊದಲು ಭಕ್ತಿಯನ್ನು ಪ್ರಾರಂಭಿಸುತ್ತಾರೆ, ಯಾರು ನಂಬರ್ 1 ಪೂಜ್ಯರಾಗಿದ್ದರು, ಯಾರು ಪೂಜಾರಿಗಳಾಗುವರೋ ಅವರಲ್ಲಿ ನಾನು ಬರುತ್ತೇನೆ. ಭಗವಂತನೇ ಹೇಳುತ್ತಾರೆ, ಈ ರಥ ಅಂದರೆ ಬ್ರಹ್ಮಭಾವವೇ ಮೊದಲನೇ ನಂಬರ್ನಲ್ಲಿ ಹೋಗುತ್ತಾರೆ ಮತ್ತು 84 ಜನ್ಮಗಳನ್ನು ಇವರೇ ತೆಗೆದುಕೊಳ್ಳುತ್ತಾರೆ. ನಾನು ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ಪ್ರವೇಶ ಮಾಡುತ್ತೇನೆ. ಇವರೇ ನಂಬರ್ 1 ರಾಜರಾಗಬೇಕಾಗಿದೆ. ಇವರೇ ಬಹಳ ಭಕ್ತಿ ಮಾಡಿದವರು. ಅಂದ ಮೇಲೆ ಭಕ್ತಿಯ ಫಲವು ಇವರಿಗೆ ಸಿಗಲೇಬೇಕು. ತಂದೆಯು ಮಕ್ಕಳಿಗೆ ತೋರಿಸುತ್ತಾರೆ, ನೋಡಿ, ಈ ಬ್ರಹ್ಮರವರ ನನ್ನ ಮೇಲೆ ಹೇಗೆ ಬಲಿಯಾರೆಯಾದರು, ಎಲ್ಲವನ್ನೂ ಕೊಟ್ಟು ಬಿಟ್ಟರು. ಇಷ್ಟೊಂದು ಜನ ಮಕ್ಕಳಿಗೆ ಕಲಿಸುವುದಕ್ಕಾಗಿ ಹೆಣಬೇಕು. ಈಶ್ವರನ ಯಜ್ಞವು ರಚಿಸಲ್ಪಟ್ಟಿದೆ. ಖುದಾ ಇದರಲ್ಲಿ ಕುಳಿತು ರುದ್ರಜ್ಞಾನವನ್ನು ರಚಿಸುತ್ತಾರೆ. ಇದಕ್ಕೆ ವಿದ್ಯೆ ಎಂದು ಹೇಳಲಾಗುತ್ತದೆ.
ಇಲ್ಲಿ ರುದ್ರ ಶಿವತಂದೆ ಯಾರು ಜ್ಞಾನಸಾಗರನಾಗಿದ್ದಾರೆಯೋ ಅವರೇ ಜ್ಞಾನವನ್ನು ಕೊಡುವುದಕ್ಕಾಗಿ ಯಜ್ಞವನ್ನು ರಚಿಸಿದ್ದಾರೆ. ಈ ಅಕ್ಷರವು ಸಂಪೂರ್ಣ ಸರಿಯಾಗಿದೆ. ಸ್ವರಾಜ್ಯವನ್ನು ಪಡೆಯುವುದಕ್ಕಾಗಿ ಯಜ್ಞವಾಗಿದೆ. ಇದಕ್ಕೆ ಯಜ್ಞವೆಂದು ಏಕೆ ಹೇಳುತ್ತಾರೆ? ಯಜ್ಞದಲ್ಲಂತೂ ಅವರು ಆಹುತಿ ಮಾಡುತ್ತಾರೆ. ನೀವಂತೂ ಓದುತ್ತೀರಿ. ಏನು ಆಹುತಿ ಮಾಡುತ್ತೀರಿ ನಿಮಗೆ ಗೊತ್ತಿದೆ. ನೀವಂತೂ ಓದುತ್ತೀರಿ, ಏನು ಆಹುತಿ ಮಾಡುತ್ತೀರಿ ನಿಮಗೆ ಗೊತ್ತಿದೆ. ನಾವು ಓದಿ ಬುದ್ಧಿವಂತರಾಗುತ್ತೇವೆ. ನಂತರ ಇಡೀ ಪ್ರಪಂಚವೇ ಈ ಯಜ್ಞದಲ್ಲಿ ಸಹ ಆಗಿಬಿಡುತ್ತದೆ. ಯಜ್ಞದಲ್ಲಿಯೂ ಸಹ ಕೊನೆಯಲ್ಲಿ ಏನೆಲ್ಲವೂ ಸಾಮಗ್ರಿಗಳಿವೆಯೋ ಎಲ್ಲವನ್ನೂ ಹಾಕಿಬಿಡುತ್ತಾರೆ. ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ. ನಮಗೆ ತಂದೆಯು ಓದಿಸುತ್ತಿದ್ದಾರೆ. ತಂದೆಯು ಬಹಳ ಸಾಧಾರಣವಾಗಿದ್ದಾರೆ. ಮನುಷ್ಯರಿಗೇನು ಗೊತ್ತು? ಆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಬಹಳ ಮಹಿಮೆಯಾಗುತ್ತದೆ. ತಂದೆಯಂತೂ ಬಹಳ ಸಾಧಾರಣ ಸರಳ ರೀತಿಯಲ್ಲಿ ಕುಳಿತಿದ್ದಾರೆ. ಇದು ಮನುಷ್ಯರಿಗೆ ಹೇಗೆ ತಿಳಿಯುತ್ತದೆ? ಈ ದಾದಾರವರಂತೂ ವಜ್ರ ವ್ಯಾಪಾರಿಯಾಗಿದ್ದರು. ಯಾವುದೇ ಶಕ್ತಿಯು ಕಣ್ಣಿಗೆ ಕಾಣಿಸುವುದಿಲ್ಲ. ಕೇವಲ ಇವರನ್ನು ನೋಡಿ, ಅಂದರೆ ಬ್ರಹ್ಮ ತಂದೆಯನ್ನು ನೋಡಿ ಇಷ್ಟನ್ನಂತೂ ಹೇಳುತ್ತಾರೆ. ಇವರಲ್ಲಿ ಏನು ಶಕ್ತಿ ಇದೆ? ಇವರಲ್ಲಿ ಸರ್ವಶಕ್ತಿವಂತ ತಂದೆ ಇದ್ದಾರೆಂಬುದು ತಿಳಿಯುವುದಿಲ್ಲ. ಇವರಲ್ಲಿ ಶಕ್ತಿವಂತ ಇದೆ, ಶಕ್ತಿಯಂತೂ ಇದೆ. ಆ ಶಕ್ತಿಯು ಎಲ್ಲಿಂದ ಬಂದಿತು? ತಂದೆ ಪ್ರವೇಶ ಮಾಡಿದರಲ್ಲವೇ? ಅವರ ಖಜಾನೆಯನ್ನು ಸುಮ್ಮನೆ ಕೊಟ್ಟು ಬಿಡುತ್ತಾರೆ. ನೀವು ಯೋಗ ಬಲದಿಂದ ಖಜಾನೆಯನ್ನು ಪಡೆಯುತ್ತೀರಿ. ಅವರಂತೂ ಸರ್ವಶಕ್ತಿವಂತನಾಗಿದ್ದಾರೆ. ಅವರ ಶಕ್ತಿಯು ಎಲ್ಲಿಯೂ ಹೊರಟು ಹೋಗುವುದಿಲ್ಲ. ಪರಮಾತ್ಮನನ್ನು ಸರ್ವಶಕ್ತನೆಂದು ಏಕೆ ಗಾಯನ ಮಾಡಲಾಗುತ್ತದೆ ಎಂಬುದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ತಂದೆಯು ಬಂದು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ. ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆಯೋ ಅವರಲ್ಲಂತೂ ಪೂರ್ಣ ತುಕ್ಕ ಹಿಡಿದಿತ್ತು. ಹಳೆಯ ದೇಹ, ಹಳೆಯ ಶರೀರ, ಇವರ ಬಹಳ ಜನ್ಮಗಳ ಅಂತ್ಯದಲ್ಲಿ ಬರುತ್ತೇನೆ. ಆತ್ಮದಲ್ಲಿ ಯಾವ ತುಕ್ಕು ಹಿಡಿದಿದೆಯೋ ಅದನ್ನು ಯಾರೂ ತೆಗೆಯಲು ಸಾಧ್ಯವಿಲ್ಲ. ತುಕ್ಕನ್ನು ತೆಗೆಯುವವರು ಒಬ್ಬರೇ ಸದ್ಗುರು ಆಗಿದ್ದಾರೆ. ಅವರು ಸದಾ ಪಾವನರಾಗಿದ್ದಾರೆ. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಇದೆಲ್ಲವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಲು ಸಮಯ ಬೇಕು. ನೀವು ಮಕ್ಕಳಿಗೆ ತಂದೆಯು ಎಲ್ಲವನ್ನೂ ವಿಲ್ಲು ಮಾಡಿಬಿಡುತ್ತಾರೆ. ತಂದೆ ಜ್ಞಾನಸಾಗರ, ಶಾಂತಿ ಸಾಗರನಾಗಿದ್ದಾರೆ. ಬರುವುದು ಹಳೆಯ ಪ್ರಪಂಚದಲ್ಲಿ. ಯಾರು ವಜ್ರ ಸಮಾನರಾಗಿದ್ದರು, ನಂತರ ಕವಡೆ ಸಮಾನರಾದರು, ಅವರಲ್ಲಿ ಪ್ರವೇಶ ಮಾಡುತ್ತಾರೆ. ಅವರು ಬಲೆ ಈ ಸಮಯದಲ್ಲಿ ಕೋಟ್ಯಾಧಿಪತಿಯಾಗಿರಬಹುದು, ಆದರೆ ಅಲ್ಪ ಕಾಲಕ್ಕಾಗಿ ಎಲ್ಲರದು ಸಮಾಪ್ತಿಯಾಗಿಬಿಡುತ್ತದೆ. ಮೌಲ್ಯವರಂತೂ ನೀವಾಗಿದ್ದೀರಿ, ಆಗುತ್ತೀರಿ. ಈಗ ನೀವು ವಿದ್ಯಾರ್ಥಿಗಳಾಗಿದ್ದೀರಿ. ಇವರು ವಿದ್ಯಾರ್ಥಿಯಾಗಿದ್ದಾರೆ. ಇವರು ಬಹಳ ಜನ್ಮಗಳ ಅಂತ್ಯದಲ್ಲಿದ್ದಾರೆ. ಇವರ ಆತ್ಮದಲ್ಲಿ ತುಕ್ಕು ಹಿಡಿದಿದೆ. ಯಾರು ಬಹಳ ಚೆನ್ನಾಗಿ ಓದುವರೋ ಅವರಲ್ಲಿಯೇ ತುಕ್ಕು ಹಿಡಿದಿದೆ. ಅವರೇ ಎಲ್ಲರಿಗಿಂತ ಹೆಚ್ಚಿನ ಪತಿತರಾಗುತ್ತಾರೆ. ಮತ್ತೆ ಅವರೇ ಪಾವನರಾಗಬೇಕಾಗಿದೆ. ಈ ನಾಟಕವು ಮಾಡಲ್ಪಟ್ಟಿದೆ. ತಂದೆಯಂತೂ ಸತ್ಯವಾದ ಮಾತನ್ನು ತಿಳಿಸುತ್ತಾರೆ. ತಂದೆಯು ಸತ್ಯವಾಗಿದ್ದಾರೆ. ಅವರೆಂದೂ ಅಸತ್ಯವನ್ನು ಹೇಳುವುದಿಲ್ಲ. ಇವೆಲ್ಲ ಮಾತುಗಳನ್ನು ಮನುಷ್ಯರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನೀವು ಮಕ್ಕಳ ವಿನಾ ಮನುಷ್ಯರಿಗೆ ಹೇಗೆ ತಿಳಿಯುತ್ತದೆ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद, प्यार और गुड मॉर्निंग. नमस्ते नमस्ते नमस्ते. शुक्रिया बाबा, शुक्रिया. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ: ಶ್ರೇಷ್ಠ ಪದವಿ ಪಡೆಯಲು ತಂದೆಯನ್ನು ಪೂರ್ಣ ಅನುಸರಿಸಬೇಕಾಗಿದೆ. ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡಿ ಟ್ರಸ್ಟಿಯಾಗಿ ಎಲ್ಲವನ್ನು ಸಂಭಾಲನೆ ಮಾಡಬೇಕು. ಪೂರ್ಣ ಬಲಿಯಾರಿಯಾಗಬೇಕಾಗಿದೆ. ಆಹಾರ ಪಾನೀಯ ಚಲನೆ ವಲನೆ ಸಾಧಾರಣವಾಗಿರಬೇಕು. ಬಹಳ ಉನ್ನತ ಮಟ್ಟಕ್ಕೂ ಆಗಿರಬಾರ್ದು, ಕನಿಷ್ಠ ಮಟ್ಟಕ್ಕೂ ಆಗಿರಬಾರ್ದು. 2ನೇ ಪಾಯಿಂಟ್ ಆಗಿದೆ: ತಂದೆಯು ಯಾವ ಸುಖ, ಶಾಂತಿ, ಜ್ಞಾನದ ಖಜಾನೆಯನ್ನು ಹಿಲ್ ಮಾಡಿದ್ದಾರೆಯೋ ಅದನ್ನು ಅನ್ಯರಿಗೆ ಕೊಡಬೇಕು. ಅನ್ಯರ ಕಲ್ಯಾಣಕಾರಿಗಳಾಗಬೇಕಾಗಿದೆ. ವರದಾನ: ಪವಿತ್ರತೆಯ ಗುಹ್ಯತೆಯನ್ನು ತಿಳಿದು ಸುಖ ಶಾಂತಿ ಸಂಪನ್ನರಾಗುವಂಥ ಮಹಾನ್ ಆತ್ಮಭವ. ಪವಿತ್ರತೆಯ ಶಕ್ತಿಯ ಮಹಾನತೆಯನ್ನು ತಿಳಿದು ಪವಿತ್ರ ಅರ್ಥಾತ್ ಪೂಜ್ಯ ದೇವಾತ್ಮರು ಈಗಲೇ ಆಗಿ ಅಂತ್ಯದಲ್ಲಿ ಹಾಗೆ
ಅಂತ್ಯದಲ್ಲಿ ಆಗುವೆ ಎಂದಲ್ಲ. ಇಲ್ಲಿ ಬಹಳ ಕಾಲದಿಂದ ಜಮಾ ಮಾಡಿಕೊಂಡಿರುವ ಶಕ್ತಿ ಅಂತ್ಯದಲ್ಲಿ ಕೆಲಸಕ್ಕೆ ಬರುತ್ತದೆ. ಪವಿತ್ರ ಆಗುವುದು ಏನೂ ಸುಧಾರಣೆ ಆಗುವುದಿಲ್ಲ. ಪವಿತ್ರ ಆಗುವುದು ಅಂದರೆ ಏನೂ ಸುಧಾರಣೆ ಆಗುವ ಮಾತನ್ನಿಲ್ಲ. ಬ್ರಹ್ಮಚಾರಿಯಾಗಿದ್ದಾರೆ, ಪವಿತ್ರ ಆಗಿಬಿಟ್ಟರೆ ಎಂದು ತಿಳಿಯುತ್ತಾರೆ. ಆದರೆ ಪವಿತ್ರತೆ ಜನನಿಯಾಗಿದೆ. ಸಂಕಲ್ಪದಿಂದಾಗಲಿ, ವೃತ್ತಿಯಿಂದಾಗಲಿ, ವಾಯುಮಂಡಲದಿಂದಾಗಲಿ, ವಾಣಿಯಿಂದ, ಸಂಪರ್ಕದಿಂದ ಸುಖ ಶಾಂತಿ ಜನನಿಯಾಗಬೇಕು. ಇವರಿಗೆ ಹೇಳಲಾಗುತ್ತದೆ ಮಹಾನ್ ಸ್ಲೋಗನ್ ಆಗಿದೆ. ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಸರ್ವ ಆತ್ಮರಿಗೆ ದಯಾದೃಷ್ಟಿ ನೀಡಿ ವೈಬ್ರೇಷನ್ ಹರಡಿ. ಓಂ ಶಾಂತಿ.